ಒಡಿಶಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ 20 ತಿಂಗಳಿನಲ್ಲಿ 54 ಕೋಮುಗಲಭೆ ಹಾಗೂ 7 ಗುಂಪು ಹತ್ಯೆ ಪ್ರಕರಣಗಳು ನಡೆದಿರುವುದಾಗಿ ವಿಧಾನಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಒಡಿಶಾ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿ ಅವರು ಲಿಖಿತ ಹೇಳಿಕೆಯ ಮೂಲಕ ಈ ಮಾಹಿತಿಯನ್ನ ನೀಡಿದ್ದಾರೆ. ಹಳೆಯ ದಾಖಲೆಗಳನ್ನು ಗಮನಿಸಿದರೆ ಈ ಕೋಮುಗಲಭೆ ಗುಂಪು ಹತ್ಯೆಗಳು ಕಳೆದೊಂದು ದಶಕಕ್ಕಿಂತಲೂ ಹೆಚ್ಚು ಈ 20 ತಿಂಗಳುಗಳಲ್ಲಿ ನಡೆದಿವೆ. ಬಿಜೆಡಿ ಶಾಸಕ ಗೌತಮ್ ಬುದ್ಧ ದಾಸ್ ಅವರು ಬರೆದು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಅಚ್ಚು ಮೂಲಕದ ಉತ್ತರ ಮಾಹಿತಿ ಒದಗಿಸಿದ್ರು. ಒಡಿಶಾದ ಭದ್ರಾಕ್, ಮಾಲ್ಕಂಗಿರಿ, ಬಾಲಸೂರ್, ಕೊರಾಪಟ್ ಹಾಗೂ ಕುರ್ದ್ ಜಿಲ್ಲೆಗಳಲ್ಲಿ 54 ಕೋಮು ಗಲಭೆಗಳು ನಡೆದಿವೆ. ದೇವಗಢ, ಡೆಂಕನಲ್, ಬಾಲಸೂರ್, ರಾಯಗಢ ಜಿಲ್ಲೆಗಳಲ್ಲಿ ಗುಂಪಿನಿಂದ ಥಳಿಸಿ ಹತ್ಯೆ ಮಾಡಿದ 7 ಪ್ರಕರಣಗಳು ನಡೆದಿವೆ. ಈ ಕೋಮು ಗಲಭೆಗಳಿಗೆ ಸಂಬಂಧಿಸಿದಂತೆ 298 ಮಂದಿಯನ್ನ ಬಂಧಿಸಿದ್ರು. ಬಹುತೇಕರು ಜಾಮೀನು ಮೇಲೆ ಹೊರಕ್ಕೆ ಬಂದಿದ್ದಾರೆ. ಗುಂಪು ಥಳಿತದ ಹತ್ಯೆಗಳಿಗೆ ಸಂಬಂಧಿಸಿದಂತೆ 61 ಜನರನ್ನ ಬಂಧಿಸಿ ಸೆರೆಮನೆಯಲ್ಲಿ ಇಡಲಾಗಿದೆ. 2024ರ ಜೂನ್ನಲ್ಲಿ ಬಿಜೆಪಿಯು ಒಡಿಶಾದಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ಕೋಮು ಗಲಭೆಯು ನಿಯಮಿತವಾಗಿ ನಡೆಯುತ್ತಿರುವುದು ಕಂಡುಬಂದಿದೆ.